12ನೇ ತಾರೀಕಿಗೆ ರಾತ್ರಿ ಸರಿಸುಮಾರು 2 ಗಂಟೆ ಸಂದರ್ಭದಲ್ಲಿ ಸಕಲೇಶಪುರದ ದೋಣಿಗಾಲ್ ಬಳಿ ಒಂದು ಏನು ಕ್ಯಾಂಟರ್ ಗಾಡಿನಲ್ಲಿ ಅಕ್ರಮವಾಗಿ ಗೋವುಗಳನ್ನು ಕತ್ಕೊಂಡು ಕೇರಳ ತಪ್ಪಿದರೆ ಮಂಗಳೂರಿಗೆ ಹೋಗ್ತಿತ್ತು ಅಂತ ಹೇಳ್ತಕ್ಕಂಥ ಖಚಿತ ಮಾಹಿತಿ ಮೇರೆಗೆ ಹಿಂದೂ ಹಿತರಕ್ಷಣಾ ವೇದಿಕೆ ಕಾರ್ಯಕರ್ತರುಗಳು ಪೊಲೀಸರಿಗೆ ಮಾಹಿತಿ ನೀಡಿದ ತಕ್ಷಣವೇ ಅದನ್ನು ಹಿಡಿಯುವಂಥ ಪ್ರಯತ್ನ ಆಯಿತು. ಅದರಲ್ಲಿ 12 ಹಸುಗಳು, ಅದರಲ್ಲಿ ಭಾಳ ಗಟ್ಟಿಮುಟ್ಟಾದಂತಹ ಗಿರ್ತಳಿಗಳು ಮತ್ತು ದೇಶೀಯ ತಳಿಗಳು ಇರುವಂಥದ್ದು ನೋಡಿದಂಥ ಸಂದರ್ಭದಲ್ಲಿ ಇವೆಲ್ಲವೂ ಸಹ ಯಾವುದೋ ಮನೆಗಳಿಂದ ಕತ್ಕೊಂಡು ಬಂದಿರೋಂಥದ್ದು ಸ್ಪಷ್ಟವಾಗಿ ಕಾಣುತ್ತೆ. ಹಾಗಾಗಿ ಇವತ್ತು ಪೊಲೀಸ್ ಇಲಾಖೆ ಇದರ ವಿರುದ್ಧವಾಗಿ FIR ಮಾಡುವಂಥ ಪ್ರಶ್ನೆ ಮಾತ್ರ ಅಲ್ಲ, ಇದ್ರ ಹಿಂದೆ ಯಾರ್ಯಾರಿದ್ದಾರೆ ಅಂತ ಹೇಳ್ತಕ್ಕಂತಹ ಎಲ್ಲ ಆರೋಪಿಗಳನ್ನು ಹಿಡಿಬೇಕು ಅಂತೇಳಿ ನಾವು ಈ ಮೂಲಕ ಆಗ್ರಹ ಮಾಡ್ತೀವಿ. ಈ ಹಿಂದೆ ಬ್ರೀಜಾ ಗಾಡಿನಲ್ಲಿ 4 ಏನು ಗೋವುಗಳನ್ನು ತುಂಬಿದಂಥ ಸಂದರ್ಭದಲ್ಲಿ ಯಾರು ಆರೋಪಿಗಳು ಅಂತೇಳಿ ಪೊಲೀಸ್ ಸ್ಟೇಷನ್ಗೆ ಕೊಟ್ಟರು ಸಹ ಇಲ್ಲಿವರೆಗೂ ಹಿಡಿದಿಲ್ಲ. ಹಾಗಾಗಿ ಇದರಲ್ಲೂ ಸಹ 2 ಜನ ಆರೋಪಿಗಳು ಮತ್ತು ಇದನ್ನು ಪಾಸಿಂಗ್ ಮಾಡೋದಕ್ಕೋಸ್ಕರ ಹಿಡ್ಸ್ಗಾರಿನಲ್ಲಿ 5 ಜನ ಇದ್ರು ಅಂತ ಹೇಳ್ತಕ್ಕಂಥ ಖಚಿತವಾದಂಥ ಮಾಹಿತಿ ಇದೆ. ಅವರೆಲ್ಲರನ್ನೂ ಸಹ CCTV ಫೋಟೇಜ್ ಮೂಲಕ ಹಿಡಿದು ತಕ್ಷಣವೇ ಅವರಿಗೆ ಕಾನೂನು ರೀತಿಯಲ್ಲಿ ಶಿಕ್ಷೆಯನ್ನು ಕೊಡಬೇಕು. ಇಲ್ಲ ಅಂತ ಕೇಳಿದ್ರೆ ಪೊಲೀಸ್ ಇಲಾಖೆ ಮತ್ತು ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡಿ ಇದರ ವಿರುದ್ಧವಾಗಿ ಭಾರಿ ದೊಡ್ಡ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತೇಳಿ ಇವತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದ್ವಿ. ಈ ತಕ್ಷಣವೇ ಇವತ್ತು ಏನು ಹಿಡಿದಿರತಕ್ಕಂಥ ಈ ಗೋವುಗಳನ್ನು ಗೋಶಾಲೆಗೆ ಕಳಿಸುವಂಥದ್ದು ಮತ್ತು ಈ ಪದೇ ಸಕಲೇಶಪುರದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ಥರ ಆಗ್ತಿರ್ತಕ್ಕಂಥ ವಿಚಾರವಾಗಿ ಪೊಲೀಸರು ಮತ್ತು ವಿಶೇಷವಾದಂಥ ಒಂದು ವಾಹನದ ಗಸ್ತುವನ್ನು ತಿರುಗಿಸುವಂಥ ಪ್ರಯತ್ನವನ್ನು ಮಾಡಬೇಕು. ಈಕೆ ಕಾನೂನು ರೀತಿಯ ಏನೇನು ಕ್ರಮಗಳಾಗಬೇಕು ತಕ್ಷಣವೇ ಆಗಬೇಕು. ಇಲ್ಲ ಅಂತ ಕೇಳಿದ್ರೆ ಭಾರಿ ದೊಡ್ಡ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತೇಳಿ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತೀನಿ.